ನಮಸ್ಕಾರ. ಪ್ರೀತಿಯ ಚಂದನ ವಾಹಿನಿ ವೀಕ್ಷಕರಿಗೆ ರಾಮಚಂದ್ರ ಮೆಷಿನ್ ಮತ್ತು ಹಾರ್ಟ್ಫುಲ್ನೆಸ್ನ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹಾರ್ಟ್ಫುಲ್ನೆಸ್ ಸಂಸ್ಥೆಯ ಬಗ್ಗೆ ಹಾಗೂ ಹಾರ್ಟ್ಫುಲ್ನೆಸ್ನ ಮೂಲಭೂತ 4 ಅಭ್ಯಾಸಗಳ ಬಗ್ಗೆ ನಿಮಗೆ ಸಂವಾದದ ಮೂಲಕ ಪರಿಚಯನ ಮಾಡಿಕೊಡ್ತಾ ಇದ್ದೀವಿ. ಹಾರ್ಟ್ಫುಲ್ನೆಸ್ ಸಂಸ್ಥೆ ಇದು ಆಧ್ಯಾತ್ಮಿಕ ಅಭ್ಯಾಸದ ತರಬೇತಿ ಕೇಂದ್ರ. ಇದು 20ನೇ ಶತಮಾನದಲ್ಲಿ ಸಹಜ ಮಾರ್ಗ ಎಂಬ ಹೆಸರಿನಲ್ಲಿ ಪ್ರಚಲಿತವಾಗಿತ್ತು. ಹಾಗೆ 1945ನೇ ಇಸವಿಯಲ್ಲಿ ಉತ್ತರ ಭಾರತದ ಶಹಜಾನ್ಪುರದಲ್ಲಿ ಶ್ರೀರಾಮಚಂದ್ರ ಮಿಷನ್ ಎಂಬ ಹೆಸರಿನಲ್ಲಿ ಸ್ಥಾಪನೆಯಾಯಿತು. ಇಲ್ಲಿ ಆಧ್ಯಾತ್ಮಿಕ ಅಭ್ಯಾಸದ ತರಬೇತಿಯನ್ನು ಎಲ್ಲರಿಗೂ ಉಚಿತವಾಗಿ ನೀಡುತ್ತಾ ಬಂದಿದೆ. ಈಗ ಕಾಲಕ್ರಮೇಣ ಹೋದಂತೆ ಹಾರ್ಟ್ಫುಲ್ನೆಸ್ ಎಂಬ ಹೆಸರಿನಿಂದ ವಿಶ್ವಾದ್ಯಂತ ಪ್ರಖ್ಯಾತವಾಗಿದೆ. ಹಾರ್ಟ್ಫುಲ್ನೆಸ್ನ ಮುಖ್ಯ ಕೇಂದ್ರ ಹೈದರಾಬಾದಿನ ಖಾನಾ ಶಾಂತಿವನಮಲ್ಲಿದೆ. ಏಕಕಾಲದಲ್ಲಿ 80,000ರಿಂದ 90,000 ಜನರು ಎಲ್ಲರೂ ಕುಳಿತು ಧ್ಯಾನ ಮಾಡುವ ದೊಡ್ಡದಾದ, ವಿಶ್ವದಲ್ಲೇ ಅಧಿಕ ದೊಡ್ಡದಾದ ಧ್ಯಾನ ಕೇಂದ್ರ ಇಲ್ಲಿ ಸ್ಥಾಪನೆಯಾಗಿದೆ. ಹಾರ್ಟ್ಫುಲ್ನೆಸ್ನ ಮಾರ್ಗದರ್ಶಕರು ಶ್ರೀಯುತ ಕಮಲೇಶ್ ಡಿ ಪಟೇಲ್ ಅವರು. ಇವರನ್ನು ನಾವು ಪ್ರೀತಿಯಿಂದ ದಾಜಿ ಎಂದು ಕರೆಯುತ್ತೇವೆ. ಮಾರ್ಗದರ್ಶಕರು ತಮ್ಮಲ್ಲಿ ಯಾರು ಮಾರ್ಗದರ್ಶನ ಪಡೀಲಿಕ್ಕೆ ಬರ್ತಾರೋ ಶ್ರೀಯುತ ದಾಜಿಯವರು ಅವರಿಗೆ ಈ ಆಧ್ಯಾತ್ಮಿಕ ಅಭ್ಯಾಸವನ್ನು ಉಚಿತವಾಗಿ ತರಬೇತಿ ನೀಡ್ತಾರೆ. ಆಧ್ಯಾತ್ಮಿಕ ಈ ತರಬೇತಿ ಇಡೀ ವಿಶ್ವದ ಮಾನವ ಕುಲಕ್ಕೆ, ಎಲ್ಲ ಮಾನವರು ಕೂಡ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಇರಬೇಕು ಅನ್ನೋದೇ ಈ ಒಂದು ಸಂಸ್ಥೆಯ ಧ್ಯೇಯ. ಹಾರ್ಟ್ಫುಲ್ನೆಸ್ ಹೆಸರೇ ಸೂಚಿಸುವಂತೆ ಇದು ಹೃದಯಾಧಾರಿತ ಜೀವನ ಶೈಲಿ. ಏನು ಹೃದಯಾಧಾರಿತ, ಹೃದಯವನ್ನು ಆಧರಿಸ್ಕೊಂಡು ಇವರು ಜೀವನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ಬೋದು. ಹೌದು ವೀಕ್ಷಕರೇ, ನಾವೆಲ್ಲರೂ ಕೂಡ ಇಷ್ಟು ದಿನ ನಮ್ಮೆಲ್ಲ ಜೀವನವನ್ನು ನಾವು ಮನಸ್ಸಿನ ಸಲಹೆಯಂತೆ ನಮ್ಮ ಜೀವನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಮನಸ್ಸಿನ ಸಲಹೆಯ ಜೊತೆಗೆ ಹೃದಯದ ಸಲಹೆಯನ್ನು ನಾವು ತೆಗೆದುಕೊಂಡು ಮಾಡಿದಾಗ ನಮ್ಮ ಜೀವನ ಉನ್ನತ ಮಟ್ಟಕ್ಕೆ ಏರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕೆ ಅಂತಾದರೆ ನಾವು ನಮ್ಮ ಹೃದಯದ ಉದಾತ್ತ ಗುಣಗಳಾದ ಅನುಕಂಪ, ಕ್ಷಮಾಶೀಲತೆ, ಪ್ರಾಮಾಣಿಕತೆ, ಔದಾರ್ಯ, ಸ್ವೀಕಾರ ಮನೋಭಾವ ಹಾಗೂ ಅದರ ಮೂಲ ಸ್ವಭಾವವಾದ ಪ್ರೇಮ, ಇದೆಲ್ಲವನ್ನು ಅಳವಡಿಸಿಕೊಂಡು ನಾವು ಮಾಡಿದ ಜೀವನ, ಈ ಮನೋಭಾವವನ್ನು ನಾವು ತೆಗೆದುಕೊಂಡಾಗ ನಮ್ಮ ಮನಸ್ಸು ಮತ್ತು ಹೃದಯದ ಸಂಪರ್ಕ ಇನ್ನೂ ಗಾಢವಾಗುತ್ತಾ ಹೋಗುತ್ತೆ. ನಮ್ಮ ಜೀವನ ಶೈಲಿಯಲ್ಲಿ ಬಹಳಷ್ಟು ಬದಲಾವಣೆಗಳು ಕಾಣುತ್ತೆ. ಆದ್ದರಿಂದ ನಮ್ಮ ಜೀವನ ನಿಸ್ವಾರ್ಥದಿಂದ ಉದಾತ್ತತೆಯ ಕಡೆಗೆ ಹೋಗಲಿಕ್ಕೆ ಇದು ಬಹಳಷ್ಟು ಸಹಾಯ ಮಾಡುತ್ತೆ. ನಾವು ಯಾವುದಾದರೂ ನಿರ್ಧಾರ ತಗೊಳ್ಳೋಕ್ಕೆ ಅಥವಾ ಮಾರ್ಗದರ್ಶನ ತಗೊಳ್ಳೋಕ್ಕೆ ನಾವು ನಮ್ಮ ಹೃದಯವನ್ನು ಪುನಃ ಅವಲಂಬಿಸ್ತೇವೆ. ಆದ್ದರಿಂದ ಈ ಜೀವನದಲ್ಲಿ ನಾವು ನಮ್ಮ ಹೃದಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಬಂದಿದ್ದೀವಿ. ಈ ಹೃದಯದ ಪ್ರಾಮುಖ್ಯತೆ ಯಾಕೆ ಅಂತ ಅಂದರೆ, ನಮ್ಮ ಒಂದು ಸ್ಪಂದನೆ ಮಾಡೋದು, ಭಾವನೆಗಳಿಗೆ ಸ್ಪಂದನೆ ಮಾಡೋದೇ ಮೊದಲು ಹೃದಯ. 3.7 ಸೆಕೆಂಡುಗಳಲ್ಲಿ ಮೊದಲು ಹೃದಯ ಸ್ಪಂದನೆ ಮಾಡುತ್ತೆ, ನಂತರ ನಮ್ಮ ಮನಸ್ಸು ಸ್ಪಂದನೆ ಮಾಡುತ್ತೆ. ಹಾಗಾದರೆ ನಾವು ಹೃದಯಾಧಾರಿತ ಜೀವನ ತಾನೇ ಮಾಡಬೇಕು, ಮನಸ್ಸಿನ ಆಧಾರದ ಮೇಲೆ ಅಲ್ಲ. ಆದರೆ ಇಲ್ಲಿ ಮನಸ್ಸು ಮತ್ತು ಹೃದಯ ಎರಡರ ಸಂಪರ್ಕ, ಸಮ್ಮಿಲನ ನಮಗೆ ಬೇಕೇ ಬೇಕು. ಹೃದಯ ಹೇಳುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ,
ಆದರೆ ನಮ್ಮ ಮನಸ್ಸು ಹೇಳುತ್ತೆ ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ. ಹೀಗೆ ಎರಡರ ಸಮ್ಮಿಲನದಲ್ಲಿ ನಾವು ಜೀವನ ಮಾಡ್ತಾ ಹೋದರೆ ನಮ್ಮ ಒಂದು ಈ ಹೃದಯಾಧಾರಿತ ಜೀವನವು ಸುಗಮವಾಗುವುದರಲ್ಲಿ ಸಂಶಯವಿಲ್ಲ. ಹೃದಯ ಭಾವನೆಗಳಿಗೆ ಅಂತ ಹೇಳಿದ್ವಿ. ಅಂದರೆ ಹೃದಯ ಯಾವಾಗ ಶಾಂತಿಯುತವಾಗಿರುತ್ತೋ ನಮ್ಮ ಮನಸ್ಸು ಕೂಡ ವಿಶ್ರಾಂತಿದಾಯಕವಾಗಿರುತ್ತೆ. ಹೃದಯ ನಿರ್ಮಲವಾದಾಗ ಮನಸ್ಸು ಕೂಡ ನಿರ್ಮಲ. ಇದರಿಂದ ನಮ್ಮ ಒಂದು ನಿರ್ಧಾರಗಳು ತೆಗೆದುಕೊಂಡಾಗ, ಮಾರ್ಗದರ್ಶನವನ್ನು ನಾವು ತೆಗೆದುಕೊಂಡಾಗ ನಮಗೆ ಸರಿಯಾದ ದಾರಿ ತೋರಿಸಿ ನಮ್ಮ ಜೀವನವು ಸುಲಲಿತವಾಗಲಿಕ್ಕೆ ಸಹಾಯ ಮಾಡುತ್ತೆ. ಅಲ್ಲದೆ ನಮ್ಮ ಒಂದು ಹೃದಯದ ಸ್ಥಿತಿಯನ್ನು ನಾವು ನಮ್ಮ ಮಾನಸಿಕ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಕೂಡ ಯಾವ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ನಮಗೆ ಸುಲಭವಾಗತ್ತೆ. ಈ ಒಂದು ಜೀವನಾಧಾರಿತವಾದ ಹೃದಯದಲ್ಲಿ ನಾವು ಬದುಕಿರಬೇಕಾದ್ರೆ ಇದಕ್ಕೆಲ್ಲ ಆಧಾರ ಸ್ತಂಭಗಳು ನಮ್ಮ 4 ಮೂಲಭೂತ ಅಭ್ಯಾಸಗಳು. ಅದು ಯಾವುದು ಅಂದರೆ, ಮೊದಲನೆಯದಾಗಿ ವಿಶ್ರಾಂತಿ ವಿಧಾನ, ಎರಡನೆಯದು ಧ್ಯಾನ, ಮೂರನೆಯದು ಶುದ್ಧೀಕರಣ ಮತ್ತು ನಾಲ್ಕನೆಯದು ಪ್ರಾರ್ಥನೆ. ಈ 4 ಅಭ್ಯಾಸಗಳು ಹಾರ್ಟ್ಫುಲ್ನೆಸ್ನ ಆಧಾರ ಸ್ತಂಭಗಳು. ಇದೇ ನಮಗೆ ಹೃದಯಭರಿತ ಜೀವನವನ್ನು ಮಾಡಲಿಕ್ಕೆ ಆಧಾರ ಸ್ತಂಭಗಳಾಗಿ ನಿಂತಿವೆ. ಹೇಗೆ ಸೂರ್ಯನ ಬೆಳಕು ಮತ್ತು ನೀರು ಮರಗಳಿಗೆ ಪೋಷಣೆ ಕೊಡುತ್ತೋ ಅದೇ ರೀತಿ ಈ 4 ಆಧಾರ ಅಭ್ಯಾಸಗಳು ಕೂಡ ನಮ್ಮ ಜೀವನಕ್ಕೆ ಪೋಷಣೆಯನ್ನು ಮಾಡುತ್ತೆ. ಅದರೊಟ್ಟಿಗೆ ಇದರ ಒಂದು ಹಾರ್ಟ್ಫುಲ್ನೆಸ್ನ ವೈಶಿಷ್ಟ್ಯವೆಂದರೆ ಪ್ರಾಣಾಹುತಿ. ಈ ಪ್ರಾಣಾಹುತಿಯ ಸಹಾಯದಿಂದ ನಮ್ಮಲ್ಲಿ ಚೈತನ್ಯ ಭರಿತ ಉಲ್ಲಾಸದಾಯಕವಾದ ಆನಂದಮಯವಾದ ಬದುಕನ್ನು ನಾವು ನೋಡಲು ಅಥವಾ ನಮಗೆ ನೀಡಲು ಸಹಾಯವನ್ನು ಮಾಡ್ತಾ ಇದೆ. ಆದ್ದರಿಂದ ಪ್ರತಿಯೊಂದು ಕಾರ್ಯದಲ್ಲೂ ನಾವು ಹೃದಯವನ್ನು ಸೇರಿಸಿಕೊಂಡು ನಮ್ಮ ಜೀವನವನ್ನು ನಡೆಸುತ್ತಾ ಬರೋದ್ರಿಂದ ಇದನ್ನು ಹೃದಯಾಧಾರಿತ ಜೀವನ ಅಥವಾ ಹೃತ್ಪೂರ್ವಕ ಜೀವನ ಅಂತ ಹೇಳ್ಬೋದು. ಹಾರ್ಟ್ಫುಲ್ನೆಸ್ ಒಟ್ಟಾರೆ ಹೇಳೋದಾದರೆ ಹೃತ್ಪೂರ್ವಕವಾದ ಜೀವನವನ್ನು ನಡೆಸೋದ್ರಲ್ಲಿ ನಮಗೆ ಬಹಳಷ್ಟು ಸಹಾಯವನ್ನು ಮಾಡ್ತಾ ಇದೆ. ಆದ್ದರಿಂದ ಇದನ್ನು ಹಾರ್ಟ್ಫುಲ್ನೆಸ್ ಎಂಬ ಹೆಸರಿನಿಂದ ಕರೆಯುತ್ತಾ ಬಂದಿದ್ದೇವೆ. ಈಗ ನಾವು ಮುಂಚೆನೇ ಹೇಳಿದಾಗೆ ಇದು ಸಂವಾದದ ರೂಪದಲ್ಲಿರುತ್ತೆ. ಯಾರಿಗಾದರೂ ಯಾವುದಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ತಾವು ಕೇಳ್ಬೋದು. ನನ್ನ ಪ್ರಶ್ನೆ ಏನು ಅಂದರೆ, ನೀವು 4 ಅಭ್ಯಾಸಗಳ ಬಗ್ಗೆ, ಹಾರ್ಟ್ಫುಲ್ನೆಸ್ನ 4 ಅಭ್ಯಾಸಗಳ ಬಗ್ಗೆ ವಿವರವಾಗಿ ಹೇಳಿದ್ರಿ. ಈಗ ನಾನು ಅವುಗಳನ್ನು ಶುರು ಮಾಡಬೇಕಂದ್ರೆ ನನಗೇನು ಅಗತ್ಯಗಳು ಬೇಕು, ಅದು ಕನಿಷ್ಠ ಅರ್ಹತೆ ನನಗೇನಿರಬೇಕು? ಹೌದು, ಈ ಅಭ್ಯಾಸಗಳು ಮಾಡಬೇಕಾದ್ರೆ ಆಸಕ್ತಿ ಇರಬೇಕು ಮುಖ್ಯವಾಗಿ. ಯಾರೋ ನಿಮಗೆ ಬಲವಂತ ಮಾಡಿದ್ರು ಅಂತ ಹೇಳಿ ಈ ಒಂದು ಸಂಸ್ಥೆಗೆ ಸೇರಿ ಇಲ್ಲಿ ಪ್ರಯೋಜನ ಇಲ್ಲ. ಕುದುರೆನ ನಾವು ತಗೊಂಡು ಹೋಗಿ ನೀರಿನ ಹತ್ರ ಬಿಡ್ಬೋದು ತನಕ ನೀರು ಕುಡಿ ಅಂತ ನಾವು ಅದಕ್ಕೆ ಬಲವಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮುಖ್ಯವಾಗಿ ನಿಮಗೆ ಆಸಕ್ತಿ ಹಾಗೂ ನಿಮ್ಮ ಮನೋಭಾವ ಕೂಡ, ಇದನ್ನು ಕಲಿಯುವ ಆಸಕ್ತಿ ಕೂಡ ಇರಬೇಕಾಗತ್ತೆ. ಮತ್ತು ಇಲ್ಲಿ 15 ವರ್ಷದಿಂದ ಮೇಲ್ಪಟ್ಟ ಯಾವುದೇ ಯುವಕ ಯುವತಿಯರು ಕೂಡ ಈ ಒಂದು ಸಂಸ್ಥೆಗೆ ಅಭ್ಯಾಸವನ್ನು ಪಡೀಲಿಕ್ಕೆ ಬರ್ಬೋದು. ಆದರೆ ಮನಸ್ಥಿತಿ ಕೂಡ ಚೆನ್ನಾಗಿರಬೇಕು. ಮೊದಲೇ ಹೇಳಿದ ಹಾಗೆ ನಮ್ಮ ಮನೋಭಾವ ಮುಖ್ಯ ಇಲ್ಲಿ. ನೀವೀಗ ಇಷ್ಟೊತ್ತು ವಿವರಿಸಿದ ಹಾರ್ಟ್ಫುಲ್ನೆಸ್ ಪದ್ಧತಿ ಒಂದು ತುಂಬ ಆಸಕ್ತಿದಾಯಕವಾಗಿದೆ. ನನಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅನ್ನಿಸ್ತಾ ಇದೆ. ನಾನು ಇದನ್ನು ಪ್ರಾರಂಭಿಸಬೇಕು ಅಥವಾ ಅದರಲ್ಲೇ ಮುಂದುವರಿಬೇಕು ಅಂದರೆ ನಾನೇನಾದರೂ ಶುಲ್ಕ ನೀಡಬೇಕಾಗತ್ತಾ? ದಯವಿಟ್ಟು ತಿಳಿಸ್ಕೊಡಿ. ಇಲ್ಲ, ಇದು ಯಾವುದೇ ರೀತಿಯ ಶುಲ್ಕ ಇಲ್ಲ. ಇದು ಒಂದು ಉಚಿತ. ಯಾಕಂದರೆ ಇದು ಒಂದು ಉಚಿತ ಅಭ್ಯಾಸ. ದೇವರು ಮಾರಾಟಕ್ಕಿಲ್ಲ. ದೇವರು ಮಾರಾಟಕ್ಕಿದ್ರೂ ಕೂಡ ನಾವು ಎಷ್ಟು ಅಂತ ಕೊಟ್ಟು ತೊಗೊಳ್ಬೇಕಾಗತ್ತೆ. ಹಾಗಾದರೆ ದೇವ್ರು ಬೇಕಾ ಅಂತ ಅನಿಸ್ಬಿಡತ್ತೆ. ಎಷ್ಟು ದುಡ್ಡು ಕೊಟ್ಟು ನಾವು ದೇವ್ರನ್ನ ತೊಗೊಳಕ್ಕಾಗತ್ತೆ. ಆದ್ದರಿಂದ ಈ ಒಂದು ಪದ್ಧತಿಯಲ್ಲಿ ಯಾವುದೇ ಶುಲ್ಕವಿಲ್ಲದೆ ಇದನ್ನು ಉಚಿತವಾಗಿ ಪ್ರತಿಯೊಂದು ಮಾನವ ಜೀವಿಗಳಿಗೂ ನೀಡುತ್ತಾ ಬಂದಿದೆ ಹಾರ್ಟ್ಫುಲ್ನೆಸ್. ಯಾವುದೇ ಸಂಪ್ರದಾಯದವರು ಈ ಹಾರ್ಟ್ಫುಲ್ನೆಸ್ ಪದ್ಧತಿಯನ್ನು ಅಭ್ಯಾಸ ಮಾಡಬಹುದಾ? ಏನಾದರೂ ಇದರಲ್ಲಿ ಥರ ರೆಸ್ಟ್ರಿಕ್ಷನ್ಸ್ ಏನಾದ್ರು ಇದೆಯಾ? ಇಲ್ಲ, ಎಲ್ಲರೂ ಕೂಡ ಈ ಒಂದು ಹಾರ್ಟ್ಫುಲ್ನೆಸ್ ಅಭ್ಯಾಸವನ್ನು ಮಾಡ್ಬೋದು. ಯಾಕೆ ಎಂದರೆ ಇದು ನಮ್ಮ ಅನುಭವ ಮತ್ತು ವೈಜ್ಞಾನಿಕ ಆಧಾರದ ಮೇಲೆ ನಿಂತಿದ ವಿನ ನಂಬಿಕೆಯ ಆಧಾರ ಮೇಲೆ ಅಲ್ಲ. ನಾವು ಅನುಭವ ಪಡೆಯೋ ತನಕ ಸುಮ್ಮನೆ ನಂಬಿಕೆ ಆಧಾರದ ಮೇಲೆ ಯಾವುದನ್ನು ನಾವು ತೆಗೆದುಕೊಳ್ಳೋಕ್ಕೆ ವಿಶ್ವಾಸವನ್ನು ಬರಬೇಕಾದ್ರೆ ನಮಗೆ ಅನುಭವ ಬರಬೇಕಾಗುತ್ತೆ. ನಾನು ನಿಮಗೆಲ್ಲರಿಗೂ ಮಾವಿನ ಹಣ್ಣು ಕೊಟ್ಬಿಟ್ಟು ತಿನ್ನಿ ಅಂತ ಹೇಳ್ತೀನಿ. ತಿಂದು ತುಂಬ ಚೆನ್ನಾಗಿದೆ ಅಂತ ನೀವೇನೋ ಹೇಳ್ತೀರಾ ಅದ್ರ ಸ್ವಾದ. ಆದರೆ ನಾನು ಅನುಭವಿಸಿದ ಹೊರತು ನನಗೆ ಆ ಮಾವಿನ ಹಣ್ಣಿನ ಸ್ವಾದ ಗೊತ್ತಾಗೋದಿಲ್ಲ. ಆದ್ದರಿಂದ ಯಾವುದೇ ಧರ್ಮದವರಾಗಲಿ,
ಯಾವುದೇ ಪಂಗಡದವರಾಗಲಿ ಯಾವುದೇ ಜಾತಿ ಆಗಲಿ ಇಲ್ಲಿ ಭೇದವಿಲ್ಲ. ಎಲ್ಲರೂ ಬಂದು ಈ ಅಭ್ಯಾಸದ ಕ್ರಮವನ್ನು ಪಡ್ಕೊಳ್ಬೋದು. ಹಾರ್ಟ್ಫುಲ್ನೆಸ್ ಪದ್ಧತಿಯ ಪರಿಣಾಮವನ್ನು ಅನುಭವಿಸೋದಕ್ಕೆ ಎಷ್ಟು ಕಾಲ ನಾವು ಸಾಧನೆ ಮಾಡಬೇಕಾಗತ್ತೆ? ಹಾರ್ಟ್ಫುಲ್ನೆಸ್ ಪದ್ಧತಿಯ ಪರಿಣಾಮ ನಮಗೆ ಮೊದಲನೇ ದಿನದಿಂದಲೇ ಆಗತ್ತೆ ಅಂತ ನಮ್ಮ ಹತ್ರ ಬಂದು ತಗೊಂಡವರು ಹೇಳಿದ್ದಾರೆ ಇದರ ಅನುಭವಗಳನ್ನು. ಯಾಕಂದರೆ ನಾನು ಮೊದಲೇ ಹೇಳಿದ ಹಾಗೆ ಪ್ರಾಣಾಹುತಿ ಅನ್ನುವುದು ಇಲ್ಲಿ ವೈಶಿಷ್ಟ್ಯ. ಈ ಪ್ರಾಣಾಹುತಿಯ ಅನುಭವ ನಮಗಾಗತ್ತೆ, ಆದರೆ ಕೆಲವರಿಗೆ ಬೇಗ ಶೀಘ್ರದಲ್ಲಿ ಸಿಗತ್ತೆ, ಅರಿವಿಗೆ ಬರಲಿಕ್ಕೆ ಸ್ವಲ್ಪ ಸಮಯ ಹಿಡಿಯತ್ತೆ. ಆದ್ದರಿಂದ ನಾವೆಲ್ರಿಗೂ ಇದನ್ನು 90 ದಿನಗಳ ಒಂದು ಪ್ರಯತ್ನ ಮಾಡಿ ಅಂತ ಹೇಳ್ತೀವಿ. ಈ 90 ದಿನಗಳ ಪ್ರಯತ್ನದಲ್ಲಿ ಕೂಡ ಸಾಧನೆಯನ್ನು ಮಾಡ್ಬೋದು, ಹೌದು. ಆದರೆ ನಿಮ್ಮ ಮನೋಭಾವ ಅದೇ ರೀತಿ ಇರತ್ತಾ? ಆದ್ದರಿಂದ 95% ಮನೋಭಾವದ ಮೇಲಿರುತ್ತೆ, 5% ಸಾಧನೆ ಮೇಲಿರುತ್ತೆ. ಆದ್ದರಿಂದ ನಿಮ್ಮ ಮನೋಭಾವ ಚೆನ್ನಾಗಿದ್ರೆ ಇದನ್ನು ಬೇಗ ಅರಿವಿಗೆ ತರಬಹುದು ಕೂಡ, ಇಲ್ಲದಿದ್ದರೆ ಒಂದು ಸ್ವಲ್ಪ ಕಾಲ ಹಿಡಿಯುತ್ತೆ. ಆದರೆ ಮೊದಲನೇ ದಿನದಿಂದಲೇ ಇದರ ಪರಿಣಾಮ ಎಲ್ಲದರ ಮೇಲೂ ಇರುತ್ತೆ. ಯಾಕಂದರೆ ಇದು ನಮ್ಮ ಹೃದಯ ಪ್ರಾಣಾಹುತಿಗೆ ತೆರೆದುಕೊಂಡಿರೋದ್ರಿಂದ ನಮ್ಮ ಜೀವನದಲ್ಲಿ ಪರಿವರ್ತನೆ ಬಹಳಷ್ಟು ಬೇಗ ಆಗತ್ತೆ. ಹಾರ್ಟ್ಫುಲ್ನೆಸ್ನ ಪ್ರಭಾವವನ್ನು ನಾವು ನಿರ್ಣಯಿಸುವುದು ಹೇಗೆ? ಹಾರ್ಟ್ಫುಲ್ನೆಸ್ ಧ್ಯಾನದ ಪ್ರಭಾವ ಅಂತ ಕೇಳ್ತಾ ಇದ್ದೀರಾ ನೀವು? ಹೌದು. ಹಾರ್ಟ್ಫುಲ್ನೆಸ್ ಧ್ಯಾನದ ಪ್ರಭಾವ ಗೊತ್ತಾಗಬೇಕಾದ್ರೆ ನಿಮ್ಮ ಮನಸ್ವಾಸ್ಥ್ಯ ದೇಹ ಸ್ವಾಸ್ಥ್ಯದಿಂದನೂ ಕಂಡುಹಿಡಿಬೋದು. ಹೇಗೆ ಅಂದರೆ ನಿಮಗೆ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಬಹಳ ಸುಲಭವಾಗತ್ತೆ ಮತ್ತು ದೇಹ ಸ್ವಾಸ್ಥ್ಯ ಕೂಡ ಇದರಿಂದ ಆಗತ್ತೆ. ಯಾವಾಗ ದೇಹ ಹಗುರತೆಯಿಂದ ಇರುತ್ತೋ, ನಮ್ಮ ಹೃದಯ ಸರಿಯಾದ ದಾರಿ ಅಥವಾ ಮಾರ್ಗದರ್ಶನ ತೋರುತ್ತೋ, ಮನಸ್ಸು ಕೂಡ ನಿಶ್ಚಲತೆಯಿಂದ ಹೊಂದಿಕೊಂಡು ಯಾವುದೇ ದುಗಡವಿಲ್ಲದೆ ನಿಮ್ಮ ಜೀವನ ನಡೆಸಲಿಕ್ಕೆ ಸುಲಭವಾಗುತ್ತೆ. ಮತ್ತೊಂದು ವಿಶೇಷ ಅಂದರೆ ಈಗ ಎಲ್ಲರಿಗೂ ನಿದ್ರಾಹೀನತೆ ಅಂತ ಹೇಳ್ತಾ ಇರ್ತಾರೆ. ಈ ಒಂದು ಧ್ಯಾನ ಮಾಡೋದ್ರಿಂದ ಒಳ್ಳೆಯ ನಿದ್ರೆ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇದು ನಿಮ್ಮ ಮನೋಬಲ ಅಂದರೆ ನಿಮ್ಮ ಒಂದು ಮನಸ್ವಾಸ್ಥ್ಯ, ನಿಮ್ಮ ಒಂದು ದೇಹ ಸ್ವಾಸ್ಥ್ಯ ಕೂಡ ಚೆನ್ನಾಗಿರುತ್ತೆ. ಅಲ್ಲದೆ ಇಲ್ಲಿ ಏಕಾಗ್ರತೆ ಚೆನ್ನಾಗಿರುತ್ತೆ. ಯಾವುದೇ ಒಂದು ಕೆಲಸ ಮಾಡುವಾಗ ಏಕಾಗ್ರತೆ ಬೇಕೇ ಬೇಕಾಗತ್ತೆ. ಅದರಿಂದ ಏಕಾಗ್ರತೆಯೂ ಚೆನ್ನಾಗಿರುತ್ತೆ, ಮನಃಶಾಂತಿ ಚೆನ್ನಾಗಿರುತ್ತೆ. ಒಟ್ಟಲ್ಲಿ ಹೇಳೋದಾದರೆ ನಮ್ಮ ಜೀವನವಂತೂ ಖಂಡಿತವಾಗಿಯೂ ಸುಗಮವಾಗಿರುತ್ತೆ. ಯಾವುದೇ ಗೊಂದಲವಿಲ್ಲದ ಜೀವನವಾಗಿರೋದ್ರಿಂದ, ದಯಾಧಾರಿತ ಈ ಜೀವನವಾಗಿರೋದ್ರಿಂದ ನಿಮಗೆ ಯಾವುದೇ ಗೊಂದಲಮಯವಿಲ್ಲದೆ ಈ ಬದುಕನ್ನು ಸಾಗಿಸಲಿಕ್ಕೆ ಸುಲಭ ಆಗುತ್ತೆ. ಇಷ್ಟೊತ್ತು ನೀವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರಿ, ನಾನು ಸರಿಯಾದ ಉತ್ತರ ಹೇಳಿದ್ದೀನಿ ಅಂತ ಅಂದ್ಕೋತೀನಿ. ಸರಿಯಾದ ಮಾಹಿತಿ ನಿಮಗೆ ಸಿಗದೇ ಇರುವ ಪಕ್ಷದಲ್ಲಿ heartfulness.org ಅನ್ನುವ ವೆಬ್ಸೈಟಿಗೆ ಹೋಗಿ ಹೆಚ್ಚಿನ ಮಾಹಿತಿಗಾಗಿ ನೋಡಿ. ಇಲ್ಲ ಅಂದರೆ ನೀವು ಮೊಬೈಲ್ ಆ್ಯಪಿನಲ್ಲಿ ಹಾರ್ಟ್ಸ್ ಆ್ಯಪ್ ಅನ್ನೋದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೋಬೋದು. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ನಮಸ್ಕಾರ ವೀಕ್ಷಕರೇ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮಳೆ ಬರ್ತಾ ಇರ್ತದೆ. ಎಲ್ಲ ಕೆಲಸವನ್ನು ನಿಯಮಿತವಾಗಿ ಮಾಡಲಿಕ್ಕೆ ಎಷ್ಟೋ ಬಾರಿ ಕಷ್ಟ ಆಗ್ತದೆ, ಮಳೆ ಕೈ ಕೊಡ್ತದೆ. ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವೊಂದಷ್ಟನ್ನು ಗಮನದಲ್ಲಿಟ್ಕೊಳ್ಬೇಕು. ವ್ಯಾಯಾಮವನ್ನು ಮಾಡ್ತಾ ಇರ್ತೇವೆ ಪ್ರತಿನಿತ್ಯ. ಆ ವ್ಯಾಯಾಮವನ್ನು ಸ್ವಲ್ಪ ಇಡೀ ವರ್ಷದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕಾದ್ದು ಈ ಮಳೆಗಾಲದಲ್ಲಿ. ಅಂದರೆ ಎಲ್ಲ ಸೀಸನಲ್ಲಿ ಕೂಡ ನಾನು ಒಂದು 10,000 ಸ್ಟೆಪ್ ಹೋಗ್ತೇನೆ ಅಥವಾ ಎಷ್ಟೋ 3/4 ಗಂಟೆ ವಾಕಿಂಗ್ ಮಾಡ್ತೇನೆ, ಅದಲ್ಲ. ಮಳೆಗಾಲದಲ್ಲಿ ವ್ಯಾಯಾಮವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಯಾಕೆ ದೇಹ ಶಕ್ತಿ ಕಡಿಮೆ ಇರ್ತದೆ. ಲೈಂಗಿಕ ಕ್ರಿಯೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಇನ್ನು ಆಹಾರದ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಿಕೊಳ್ಬೇಕು. ಎಲ್ಲ ಋತುಗಳಲ್ಲಿ ಎಲ್ಲ ಕಾಲದಲ್ಲಿ ಕೂಡ ಒಂದೇ ರೀತಿಯಲ್ಲಿ ಆಹಾರವನ್ನು ತಗೊಳ್ಳೋದಲ್ಲ. ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಆಹಾರದ ಪ್ರಮಾಣ ನಮ್ಮದು ಅತ್ಯಂತ ಕಡಿಮೆ ಇರಬೇಕು. ಒಂದೇ ರೀತಿಯಲ್ಲಿ ತಗೊಳ್ಳೋದಲ್ಲ. ನಾನು ವರ್ಷ ಪೂರ್ತಿ ಪ್ರತಿದಿನ ಬೆಳಗ್ಗೆ 4 ದೋಸೆ ತಿನ್ನೋದು ಅಂತ ಹೇಳಿದರೆ ನಡೆಯೋದಿಲ್ಲ. ದೇಹ ಅದನ್ನು ಸಹಿಸಿಕೊಳ್ಳೋದಿಲ್ಲ, ಆಗ ಕಾಯಿಲೆ ಬರ್ತದೆ. ಅದನ್ನು ತಪ್ಪಿಸಬೇಕು ಅಂತಾದರೆ ಆಹಾರ ಸ್ವಲ್ಪ ಮಿತಿಯಲ್ಲಿರಬೇಕು ಅಂತ. ಎಲ್ಲ ಸಮಯದಲ್ಲೂ ಮಿತಿಯಲ್ಲಿರಬೇಕು. ಆದರೆ ಈ ಮಳೆಗಾಲದಲ್ಲಿ ಇನ್ನೂ ಹೆಚ್ಚು ಗಮನ ಕೊಟ್ಟು, ಮಳೆಗಾಲ ಮತ್ತು ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರಬೇಕು. ಹಗಲು ನಿದ್ರೆಯನ್ನು ಮಾಡಬಾರ್ದು ಅಂತ.
ಬೇಸಿಗೆಗಾಲದಲ್ಲಿ ಸ್ವಲ್ಪ ಹೊತ್ತಾದರೂ ಹಗಲು ನಿದ್ದೆ ಇಡೀ ವರ್ಷದಲ್ಲಿ ಮಾಡಲಿಕ್ಕೆ ಒಂದು ವಿನಾಯಿತಿ ಇದೆ. ಆದರೆ ಮಳೆಗಾಲದಲ್ಲಿ ಹಗಲು ನಿದ್ರೆಯನ್ನು ಮಾಡಬಾರ್ದು. ಬೇರೆ ಋತುವಿನಲ್ಲಿ ಮಕ್ಕಳು ಅಂದರೆ ಚಿಕ್ಕ ಮಕ್ಕಳು ಅಥವಾ ವೃದ್ಧರು ಅಥವಾ ತುಂಬ ದೈಹಿಕವಾಗಿ ಕೆಲಸ ಮಾಡೋರು ಸ್ವಲ್ಪ ಹೊತ್ತು ಹಗಲು ಹೊತ್ತು ನಿದ್ರೆ ಮಾಡ್ಬೋದು. ಉಳಿದವರಿಗೆಲ್ಲ ಹಗಲು ನಿದ್ರೆಯನ್ನು ನಿಷೇಧ ಮಾಡಿದೆ ಆಯುರ್ವೇದ. ಅದರಿಂದಾಗಿ ಕಫ ಜಾಸ್ತಿ ಆಗ್ತದೆ, ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗ್ತದೆ, ಹೃದಯ ಸಂಬಂಧಿತ ಕಾಯಿಲೆ ಅಥವಾ ಬೇರೆ ಬೇರೆ ನಮ್ಮ ಆರ್ಗನ್ಗೆ ಅಂಗ ಅವಯವಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಅದರಿಂದಾಗಿ ಹಗಲೊತ್ತಿನಲ್ಲಿ ನಿದ್ರೆ ಮಾಡಬಾರ್ದು ಅಂತ. ತುಂಬ ವಯಸ್ಸಾದ ಮೇಲೆ ಮಾಡ್ಬೋದು, ಟಯರ್ಡ್ ಆದಾಗ ಅಷ್ಟೇ ಅಲ್ಲ, ರಿಟೈರ್ಡ್ ಆದಮೇಲೆ ಮತ್ತೂ ತುಂಬ ಟಯರ್ಡ್ ಆಗಿದೆ ಅಂತಾದರೆ ಅಂಥ ಸಮಯದಲ್ಲಿ ಮಾಡ್ಬೋದು. ಅದು ಬಿಟ್ಟರೆ ಹಗಲೊತ್ತಿನಲ್ಲಿ ನಿದ್ರೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಇನ್ನು ಈ ಮಳೆಗಾಲದಲ್ಲಿ ಮೊಸರಿನ ನೀರು ಇರ್ತದಲ್ವ, ಅದಕ್ಕೆ ಮೊಸರಿನ ಮೇಲೆ ಇರುವ ನೀರು, ತಿಳಿ ನೀರು, ಅದಕ್ಕೆ ಸ್ವಲ್ಪ ಸೈಂಧವ ಲವಣವನ್ನು ಅಥವಾ ಸವರ್ಚಲ್ ಲವಣ, ಸೈಂಧವ ಲವಣ ಅಥವಾ ಸಮುದ್ರ ಲವಣ ಅಂತ ನಾವು ಏನು ಹೇಳ್ತೇವೆ, ಅದನ್ನು ಕೂಡ ಉಪಯೋಗ ಮಾಡ್ಕೊಳ್ಬೋದು. ಅದನ್ನು ಸ್ವಲ್ಪ ಹಾಕಿ ಅದನ್ನು ಸೇವನೆ ಮಾಡ್ಬೋದು ಅಂತ ಆಯುರ್ವೇದದಲ್ಲಿದೆ. ಬೇಳೆಗಳ ಸೂಪು, ಬೇರೆ ಬೇರೆ ಬೇಳೆಗಳದ್ದ ಸೂಪನ್ನು ಆಹಾರದ ಆರಂಭದಲ್ಲಿ ತಗೊಳ್ಳೋ ಅಭ್ಯಾಸ ಇಟ್ಕೊಂಡಿದ್ದೀವಲ್ಲ, ಆರಂಭದಲ್ಲಿ ಅಂತಲ್ಲ, ಬೇರೆ ಯಾವುದೋ ಸಮಯದಲ್ಲಿ ಕೂಡ ನಾವು ಆ ಸಮಯದಲ್ಲಿ ಈ ಮಳೆಗಾಲದಲ್ಲಿ ತಗೊಳ್ಳೋದು ಪ್ರಶಸ್ತ. ಮಳೆಗಾಲದಲ್ಲಿ ಕಷಾಯಗಳನ್ನು ತಗೊಳ್ಳುವಾಗ ಸ್ವಲ್ಪ ಶುಂಠಿ ಎದ್ದಿರ್ಬೋದು, ಅದಕ್ಕೆ ಸ್ವಲ್ಪ ಪೆಪ್ಪರನ್ನು ಹಾಕ್ಕೊಂಡು ಕಷಾಯ ಮಾಡಿಕೊಂಡು ತಗೊಂಡ್ರೆ ತುಂಬ ದೇಹಕ್ಕೆ ಹಿತವಾಗಿರ್ತದೆ. ಅಂದರೆ ಅಧಿಕವಾಗಿ ತುಂಬ ಖಾರವನ್ನು ಬಳಸ್ಕೊಳ್ಬಾರ್ದು, ಯಾಕೆಂದರೆ ವಾತ ಜಾಸ್ತಿ ಆಗ್ತಾ ಇರ್ತದೆ. ಅದು ತುಂಬ ಜಾಸ್ತಿ ಇರಬಾರ್ದು, ಮಿತ ಪ್ರಮಾಣದಲ್ಲಿ ಅವುಗಳನ್ನು ಸೇವನೆ ಮಾಡ್ಬೋದು. ಸಿಹಿ ರಸ ಕೂಡ, ಸಿಹಿ ರಸದ ಪದಾರ್ಥಗಳನ್ನು ಈ ಮಳೆಗಾಲದಲ್ಲಿ ಸೇವನೆ ಮಾಡ್ಬೋದು, ತುಂಬ ಜಾಸ್ತಿಯಾಗಿ ಸೇವನೆ ಮಾಡಬಾರ್ದು. ಆದರೆ ಒಂದು ವಿಶೇಷ ಅಂತೇಳಿದರೆ, ಇಡೀ ವರ್ಷದಲ್ಲಿ ಚಳಿಗಾಲದಲ್ಲಿ ಜಿಡ್ಡಿನ ಅಂಶದ ಪದಾರ್ಥಗಳು ಅಂದರೆ ಎಣ್ಣೆಯಲ್ಲಿ ಕರೆದ ತಿಂಡಿಗಳನ್ನೆಲ್ಲ ಸ್ವಲ್ಪ ತಗೊಳ್ಬೋದು ಅಂತ ಇದೆ. ಈ ಮಳೆಗಾಲದಲ್ಲಿ ಕರೆದ ತಿಂಡಿ ಅಲ್ಲ, ಆದರೆ ಜಿಡ್ಡಿನ ಅಂಶ ಅಂದರೆ ತುಪ್ಪ, ಎಣ್ಣೆ ಇವುಗಳನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಬೇಕು. ಅದರಿಂದ ವಾತವನ್ನು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ, ಅದರಿಂದ ದೇಹ ಚೆನ್ನಾಗಿರ್ತದೆ ಅಂತ. ಇದಲ್ಲದೆ ಬಟ್ಟೆಯನ್ನು ಹಾಕ್ಕೊಳ್ಳುವಾಗ ಈ ಮಳೆಗಾಲದಲ್ಲಿ ಮತ್ತು ಬೇಸಿಗೆಗಾಲ ಇದೆರಡರಲ್ಲೂ ಕೂಡ ಕಾಟನ್ ಅಂದರೆ ಹತ್ತಿಯ ಬಟ್ಟೆಯನ್ನು ಉಟ್ಕೊಳ್ಳೋದು ತುಂಬ ಹಿತವಾಗಿರುತ್ತದೆ. ಬೇಸಿಗೆಯಲ್ಲಿ ತುಂಬ ತೆಳುವಾದ ಹತ್ತಿ ಬಟ್ಟೆ, ಮಳೆಗಾಲದಲ್ಲಿ ದಪ್ಪಗಿನ ಹತ್ತಿಯ ಬಟ್ಟೆಯನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ಆಯುರ್ವೇದ ಹೇಳ್ತದೆ. ಹೀಗೆಲ್ಲವನ್ನು ಕೂಡ ಅರಿತು ಮಿತ ಪ್ರಮಾಣದಲ್ಲಿ ಮಾಡಿದರೆ, ಹಿತ ಪ್ರಮಾಣ ಮಿತ ಪ್ರಮಾಣದಲ್ಲಿದ್ದರೆ ಆಗ ನಮ್ಮ ಆರೋಗ್ಯ ತುಂಬ ಗಟ್ಟಿಯಾಗಿರುತ್ತದೆ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ. ದೂರದರ್ಶನ ಚಂದನ.